ನಮಸ್ಕಾರ ರೀ. ನಮಸ್ತೆ ಸರ್. ತಮ್ಮ ಹೆಸರು ಸರ? ವಿಶ್ವಂತ್ ಕುಮಾರ್ ಬಡಿಗೇರ್ ಅಂತ ಹೇಳ್ರಿ. ಯಾವ ಸ್ಕೂಲ್ ಸರ್ ಇದು? KGS ಬೆಲ್ಲದ ಬಗ್ಗೆ ಬಂದರೆ ಬೆಲ್ಲದ ಬಗ್ಗೆ. ಈ ಸ್ಕೂಲ್ದಾಗ ಶಿಕ್ಷಕರಾಗಿ ವರ್ಕ್ ಮಾಡ್ತಾರೆ. ಸಮಾಜ ವಿಜ್ಞಾನ ಶಿಕ್ಷಕರಾಗಿ ವರ್ಕ್ ಮಾಡ್ತಾರೆ. ವೆರಿ ಗುಡ್ ಸರ್. ನಾವೊಂದು 15 ದಿವಸ ಹಿಂದ್ಗಡೆ ರಾಸಾಯನಿಕ ಮುಕ್ತ ಭಾರತ ಅಭಿಯಾನದಲ್ಲಿ ಕೆಲವು ಆಯುರ್ವೇದಿಕ್ ಔಷಧಿಗಳ ಬಗ್ಗೆ ನಿಮಗೆ ಮಾಹಿತಿ ಹೇಳಿ ಮತ್ತು ಯೂಸ್ ಮಾಡೋಕ್ಕೂ ಕೆಲವೊಂದು ಕೊಟ್ಟು ಹೋಗಿದ್ದೀವಿ ಸರ್. ಅದರಲ್ಲಿ ಯಾವ್ಯಾವುದು ಯೂಸ್ ಮಾಡಿದ್ರಿ ಸರ್ ನೀವು? ತುಳಸಿ ಯೂಸ್ ಮಾಡಿದ್ರಿ ಸರ್. ತುಳಸಿ, ನೇಚರ್ ಚಂದ್ರ ಅಂತ ಯೂಸ್ ಮಾಡಿದ್ರಿ. ನೇಚರ್ ಸುಧಾ. ನೇಚರ್ ಸುಧಾ ರೀ. ಹಾಂ. ತುಳಸಿ ಅಂತೂ ಅಲ್ಟಿಮೇಟ್ ಸರ್, ಚೆನ್ನಾಗೈತ್ರಿ. ಅದು 20 ಲೀಟರ್ ಕ್ಯಾನಿಗೆ ನಾವು ಎರಡು ಡ್ರಾಪ್ ಹಾಕ್ತೀವಿ ರೀ. ಹಾಂ ಸರ್. ಅದರ ಟೇಸ್ಟು ಚಲೋ ಐತೆ ಸರ್. ಮತ್ತು ಹೊಳ್ಳಿ ಅವತ್ತಿಂದ ನಮಗೂ ಸ್ವಲ್ಪ ಇದು ಅಂದ್ರೆ ಸಿಮ್ಟಮ್ಸ್, ಕೋಲ್ಡ್ ಸಿಮ್ಟಮ್ಸ್ ಇತ್ತು ನನಗೆ. ಹಾಂ ಹಾಂ ಸರ್. ಅದು ಕಡಿಮೆ ಆಗೈತೆ ಸರ್. ಅಂದರೆ ಕೆಮ್ಮು ಇರಲಿ, ನೆಗಡಿ ಇರಲಿ, ಮತ್ತು ಸ್ವಲ್ಪ ಏನು ಇಲ್ನೆಸ್ ಅನ್ನೋದು ಇತ್ತಲ್ರಿ, ಏನಿಲ್ಲ ಸರ್, ಎಲ್ಲ ಚಲೋ ಐತಿ. ಎಲ್ಲರೂ ಯೂಸ್ ಮಾಡ್ಬೋದು ಅಂತ ಐತಲ್ವ? ಹಾಂ, ಎಲ್ಲರೂ ಯೂಸ್ ಮಾಡ್ಬೋದು ಸರ್. ಅದೇನಿಲ್ಲ, ಆಯುರ್ವೇದಿಕ್ ರೀ, ಏನೋ ಪ್ರಾಬ್ಲಮ್ ಇಲ್ಲ ಸರ್. ಏನು ಪ್ರಾಬ್ಲಮ್ ಇಲ್ಲ. ಮತ್ತು ನಿಮಗೆ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ ಹಾಕೋದು ಬರತ್ತೆ? ಅದೇ ಇಂಪ್ರೂವ್ಮೆಂಟ್ ಅಂದರೆ ನನಗೆ ಕೆಮ್ಮು, ನೆಗಡಿ, ಶೀತ ಅನ್ನೋದು ಇತ್ತು ರೀ ಸರ್. ಹಾಂ ಹಾಂ ಹಾಂ. ಅದು ಸ್ವಲ್ಪ ಅಲರ್ಜಿ ಇತ್ತಂದ್ರೆ ಅದನ್ನು ಯೂಸ್ ಮಾಡೋಕೆ ಅನ್ಬಿಟ್ಟು ಹಾಂ ಹಾಂ ಕಡಿಮೆ ಆಗಿದೆ ಸರ್. ಕಡಿಮೆ ಇದೆ. ರೆಗ್ಯುಲರ್ ಯೂಸ್ ಮಾಡೋದು? ಹಾಂ, ರೆಗ್ಯುಲರ್ ಯೂಸ್ ಮಾಡಿರಿ ಸರ್. ರೆಗ್ಯುಲರ್ ಯೂಸ್ ಮಾಡಿದ್ರೆ ಮತ್ತೆ ಯಾವುದೇ ರೀತಿ ಸಿಂಟಮ್ಸ್ ಬರೋದಿಲ್ಲ. ಅದೇನು ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ. ಪಂಚ ತುಳಸಿಯಿಂದ ಮಾಡಿದ್ದೀವಿ ಸರ್. ಒಂದು 20 ಲೀಟ್ರಿಗೆ 2 ಎಣ್ಣೆ ಹಾಕಿ ಆರಾಮಾಗಿ ಯೂಸ್ ಮಾಡಿರಿ, ಒಳ್ಳೇದಾಕತಿ. ಮತ್ತು ಇಡೀ ನಿಮ್ಮ ಫ್ಯಾಮ್ಲಿಗೆಲ್ಲನೂ ಕೊಡ್ರಿ ಸರ್. ಸರಿ, ನೆಕ್ಸ್ಟ್ ಊರಿಗೆ ಹೋದ್ರೆ ತೊಗೊಂಡು ಹೋಗ್ಬೇಕ್ರಿ. ಈಗ ನನ್ನ ಕಡೆ ಐತಿ, ನೀವು ಹೇಳ್ದಂಗೆ ಒಂದು 6 ತಿಂಗಳು ಬರ್ತದೆ ಅಂತ ಹೇಳಿರಿ. ಅದನ್ನ 6 ತಿಂಗಳಲ್ಲಿ ಸರ್ ಒಂದು 2 ವರ್ಷ ತನಕ ಬರ್ತದೆ. ಯೂಸ್ ಮಾಡೋದು ಸರ್. ಅದಂದ್ರೆ ಪ್ರತಿ 20 ಲೀಟರ್ ಕ್ಯಾನ್ ಖಾಲಿ ಆಯ್ತು ಮತ್ತೆ ತೊಗೊಂಡ್ಕೆ ಬಂದ್ರೆ ಅವತ್ತು ಹಾಕೇ ಬಿಡ್ತೀವಿ ನಾವು. ಹಾಕೇ ಬೇಡ ಸರ್, ಹಾಕಿ ಯೂಸ್ ಮಾಡ್ತೀವಿ ಸರ್. ಚಲೋ ಐತ್ರಿ, ಅದೇನಿಲ್ಲ ರೀ. ಏನು ಪೇಸ್ಟ್ ಯೂಸ್ ಮಾಡಿರಲ್ಲ ಸರ್? ನಮ್ಗೆ ಪೇಸ್ಟ್ ಯೂಸ್ ಮಾಡಿರಿ ಸರ್. ಹಾಂ ಹಾಂ, ಯೂಸ್ ಮಾಡಿ ಅದು ಚಲೋ. ಈಗ ಹೆಂಗೆ ತುಳಸಿ ಹೆಂಗೆ ನಿಮಗೆ ಚಲೋ ಅನ್ಸಿಲ್ಲ, ಹಂಗೆ ಎಲ್ಲ ಪ್ರಾಡಕ್ಟ್ಗಳು ಚಲೋ ಅದಾವೆ. ಓಕೆ, ನಮಸ್ಕಾರ.